ನಮಸ್ಕಾರ ಕರ್ನಾಟಕದೆಲ್ಲರಿಗೂ. ನಾನು ಇವತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗಡೆ ಇದ್ದೀನಿ. ನಾನು ಇವತ್ತು ಇದು ನೋಡಿದರೆ ಎಣ್ಣೆ ಕೊಳ ಅಂತ, ಇದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಮುಂದೆ ಬನ್ನಿ, ನಮ್ಮಣ್ಣ ಗುರು ಎಂಬವರು ಈ ಎಣ್ಣೆ ಕೊಳದ ಬಗ್ಗೆ ಮಾಹಿತಿಯನ್ನು ಪೂರ ಕೊಡ್ತಾರೆ ನಿಮಗೆ. ಸ್ಟಾರ್ಟ್. ನಮಸ್ತೆ ಸ್ನೇಹಿತರೆ. ಏನಂತಂದರೆ ಇಲ್ಲಿ ಎರಡು ಎಣ್ಣೆ ಕೊಳಗಳನ್ನು ಮಾಡಲಾಗಿದೆ ಈ ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ. ಈ ಎಣ್ಣೆ ಅಂದರೆ ಮುಂಚೆ ಕರೆಂಟ್ ಇರಲಿಲ್ಲ. ನಮಗೆಲ್ಲ ಕರೆಂಟ್ ಬಂದಿದ್ದು 1902-3ರಲ್ಲಿ ಶಿವನ ಸಮುದ್ರದಲ್ಲಿ ಕರೆಂಟು ಉತ್ಪತ್ತಿ ಆಗೋದು ಫಸ್ಟು. ಅದಕ್ಕಿಂತ ಮುಂಚಿತವಾಗಿ ನಮಗೆಲ್ಲ ಕರೆಂಟಿನ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಎಣ್ಣೆ ಕೊಳ ಇದು. ಇಲ್ಲಿ ಎರಡು ಎಣ್ಣೆ ಕೊಳಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದು ದೊಡ್ಡ ಎಣ್ಣೆ ಕೊಳ. ಇದು ತೆರಿಗೆ ರೂಪದಲ್ಲಿ, ಅಂದರೆ ತೆರಿಗೆ ಸಂಗ್ರಹಣೆ ಮಾಡ್ತಿದ್ರು. ಟ್ಯಾಕ್ಸ್ ರೂಪದಲ್ಲಿ ಬಂದಂಥ ಹರಳೆಣ್ಣೆ ಮತ್ತು ಹೊಂಗೆ ಎಣ್ಣೆ, ಈ ಎಣ್ಣೆಗಳನ್ನು ತಂದು ದೀಪ ಮತ್ತು ಪಂಜುಗಳನ್ನು ಯೂಸ್ ಮಾಡ್ತಾ ಈ ಕೋಟೆ ಒಳಗಡೆ ಬೆಳಕು ಮಾಡಿಕೊಂಡು ಈ ಜನ ಎಲ್ಲ ವಾಸ ಮಾಡ್ತಾಯಿದ್ರು. ಈ ಒಂದು ಸಣ್ಣ ಕೊಳ ಇದೆಲ್ಲ ಎಣ್ಣೆ ಕೊಳ ಇದು. ಇದು ಡೈಲಿ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಂಡಿದ್ರು. ಮತ್ತು ನಿಮಗೆ ಈ ಕಡೆ ಏನು ಕಾಣ್ತಾ ಇದೆ ಮನೆ, ಇದು ಕಾವಲುಗಾರನಿಗೆ ಮನೆ. ನಾವು ನಾವು ಮನೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಮೇಲ್ಗಡೆ ನೋಡಿ, ಈ ಮಳೆ ಬಂದಂಥ ನೀರು ಕೆಳಗಡೆ ನೇರವಾಗಿ ಮನೆ ಒಳಗೆ ಹೋಗಬಾರ್ದು. ಯಾಕಂದರೆ ಇಲ್ಲಿ ಕಲ್ಲನ್ನು ಕಟ್ ಮಾಡಿ, ನಾನು ಗಾರೆ ಹಾಕಿ ನೋಡ್ರಿ, ಇಲ್ಲಿ ಆ ಕಲ್ಲನ್ನು ಕಟ್ ಮಾಡಿ, ಯಾಕಂದರೆ ಮೇಲ್ಗಡೆ ಬಂದಂಥ ನೀರು ಸೈಡಿಗೆ ಹರ್ಕೊಂಡು ಹೋಗುತ್ತೆ. ಈಗೆಲ್ಲ ನಾವು ಪೈಪ್ಗಳನ್ನು ಆ ಥರ ಎಲ್ಲ ಮನೆ ಚಾವಣಿಗಳ ಮೇಲೆಲ್ಲ ಹಾಕಿರ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಎರಡು ಕಡೆ ಬಂಡೆಗಳನ್ನು ಕಟ್ ಮಾಡಲಾಗಿದೆ. ಮತ್ತು ಈ ಭಾಗದಲ್ಲಿ ಒಂದು ಏನು ಹೋಲ್ ಕಾಣುತ್ತೆ ನಿಮಗೆ, ಆ ಹೋಲ್ ಬಂದುಬಿಟ್ಟು ಇಲ್ಲಿ ಪಂಜನ್ನು ಅಲ್ಲಿ ಇದರ ಹೋಲಲ್ಲಿ ಇಟ್ಟು ಬೆಳಕನ್ನು ಮಾಡಿಕೊಂಡು ಇಲ್ಲಿ ಈ ಭಾಗದಲ್ಲಿ ಸೈನಿಕ ಈ ಒಂದು ಎಣ್ಣೆ ಕೊಳಗಳನ್ನು ಕಾಯ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೆ ಅಂತೇಳಿ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ಈ ಒಂದು ಮನೆಯ ಒಳಗಡೆ ಸೈನಿಕ ಕುತ್ಕೊಂಡು ಬೆಳಕು ಅಲ್ಲಿ ಪಂಜನ ಹಾಕ್ಕೊಂಡು ಇಲ್ಲಿ ಅವನು ಸೇಫ್ಟಿಯಾಗಿ ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದ ಅಂತೇಳಿ ಒಂದು ಪ್ರತೀತಿ. ಇದೇ ಮಾರ್ಗ ಏನು ಮುಂದ್ಗಡೆ ನಾವು ಹೋಗ್ತಾ ಇದ್ದೀವಿ. ಇದು 4ನೇ ಸುತ್ತಿನ ಬಾಗಿಲು, 4ನೇ ಕೋಟೆ ಬಾಗಿಲು. ಈ ಏಟ್ಗಳು ಬಿದ್ದಂತಹ ಕೆಲವು ಮಾರ್ಕ್ಗಳು ನೀವು ಮೇಲ್ಗಡೆ ನೋಡ್ಬೋದು. ಅದನ್ನ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನೀವೇನು ಆ ಕಲ್ಲು ಒಂದು ಸ್ಕ್ರಾಚ್ ಆಗ್ತಕ್ಕಂಥ ಒಂದು ಜಾಗ ನೋಡ್ತಿದ್ದೀರಾ. ಇಲ್ಲಿ ಕೊನೆಯ ರಾಜವೀರ ಮದಕರಿ ನಾಯಕ ಅವನ ಸಮಯದಲ್ಲಿ ಹೈದರಾಲಿ ಮತ್ತು ರಾಜವೀರ ಮದಕರಿ ನಾಯಕನಿಗೆ ಯುದ್ಧ ಆಗುತ್ತೆ. 1765ರಲ್ಲಿ ಯುದ್ಧ ಸ್ಟಾರ್ಟ್ ಆದಾಗ ಹೈದರಾಲಿ ತನ್ನ ಸೈನ್ಯವನ್ನು ತಂದು ಸುಮಾರು ದಿನಗಳ ಕಾಲ ಈ ಒಂದು ಕೋಟೆಯ ಮೇಲೆ ಪಿರಂಗಿ ಗುಂಡಿನ ದಾಳಿಯನ್ನು ಮಾಡ್ತಾನೆ. ಆಗ ನಮ್ಮ ಕೋಟೆಯಲ್ಲಿ ಹಲವು ಕಡೆ ಈ ಥರ ಪಿರಂಗಿ ಏಟು ಬಿದ್ದಂಥ ಸ್ಕ್ರಾಚಸ್ಗಳು ಇದ್ದಾವೆ. ಆದರೆ ಕೋಟೆ ಮಾತ್ರ ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ಅದಕ್ಕೆ ನಮ್ಮ ನಾಗರಾವ್ ಪಿಕ್ಚರಲ್ಲಿ ಒಂದು ಸಾಂಗ್ ಕೂಡ ನಮ್ಮ ಉದಯ್ ಶಂಕರ್ ಅವರು ಬರೆದಿದ್ದಾರೆ. ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ಕಲ್ಲಿನ ಕೋಟೆ ಅಂತೇಳಿ. ನೋಡಿ, ಮುತ್ತಿನ ಸರ ಯಾವ ಥರ ಪೋಣಿಸಿದ್ದಾರೆ, ಅದೇ ರೀತಿಯಾಗಿ ಈ ಬಂಡೆಗಳನ್ನು ಕೂಡ ಪೋಣಿಸಿದ್ದಾರೆ. ಈ ಗೋಡೆಗಳು ಎಷ್ಟೇ ಪಿರಂಗಿ ದಾಳಿ ನಡೆದರೂ ಕೂಡ ಕೋಟೆ ಎಲ್ಲೂ ಅಲ್ಲಾಡಿಲ್ಲ. ಇದು ಉಕ್ಕಿನ ಕೋಟೆ, ಕಲ್ಲಿನ ಕೋಟೆ ಅಂತೇಳಿ ನಾವು ಕರಿಬೋದು. ನೋಡಿ, ಈ ಕೋಟೆ ಕೆಳಗಡೆ ನಾಗರಾವನ ಒಂದು ಸಿಂಬಲ್ ಇದೆ. ಅದೇ ರೀತಿಯಾಗಿ ಕೋಟೆಯ ಗೋಡೆಗಳು ಕೂಡ ಜಿಗ್ಜಾಗಿವೆ, ಅಂದರೆ ನೇರವಾದ ಮಾರ್ಗ ಕೊಟ್ಟಿಲ್ಲ. ಹಾವಿನ ರೀತಿಯಲ್ಲಿ ನಾವು ಎಂಟ್ರಿ ಆಗ್ತೀವಿ. ಮತ್ತು ಪ್ರತಿಯೊಂದು ಬಾಗಿಲು ಅಲ್ಲಿ ಕೂಡ ಒಂದೊಂದು ತಡೆ ಗೋಡೆಗಳನ್ನು ನಿರ್ಮಾಣ ಮಾಡಲ್ಲ. ನೋಡಿ, ಪ್ರತಿಯೊಂದು ಎಂಟ್ರೆನ್ಸಲ್ಲೂ ಕೂಡ ಅಪೋಸಿಟಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಎನಿಮೀಸ್ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಈ ಥರ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ. ಏನು ಮುಂದ್ಗಡೆ ನಾವು ಹೋಗ್ತಾ ಇದ್ದೀವಿ. ಇದು 4ನೇ ಸುತ್ತಿನ ಬಾಗಿಲು, 4ನೇ ಕೋಟೆ ಬಾಗಿಲು. ಇದು 4ನೇ ಸುತ್ತಿನ ಕೋಟೆ, 4ನೇ ಬಾಗಿಲು. ಇದು ಬಂದ್ಬಿಟ್ಟು ವೀರಭದ್ರನ
ಬಾಗಿಲು ಅಂತೇಳಿ. ಮೇಲ್ಗಡೆ ಅಲ್ಲಿ ದೇವಸ್ಥಾನ ಇದೆ, ವೀರಭದ್ರನ ದೇವಸ್ಥಾನ. ಅದಕ್ಕೋಸ್ಕರ ಇದನ್ನು ವೀರಭದ್ರನ ಬಾಗಿಲು ಅಂತ ಕರೆದಿದ್ದಾರೆ. ಈ ಭಾಗದಲ್ಲಿ ಸೇನಾಧಿಪತಿ ಸಿದ್ದಪ್ಪ ನಾಯಕನ ಮನೆ ಎಲ್ಲ ಬಿದ್ದೋಗಿದೆ. ಏನೇನು ನೋಡ್ತಿದ್ದೀರಾ ಫುಲ್ಲು ಎಲ್ಲ ಬಿದ್ದ, ಅಂದರೆ 1000 ಕುದುರೆಗಳ ಸರದಾರ ಸೇನಾಧಿಪತಿ ಸಿದ್ದಪ್ಪ ನಾಯಕನ ಒಂದು ಮನೆ ಇದು. ಇಲ್ಲಿ 1000 ಕುದುರೆಗಳನ್ನು ಹೊಂದಿದ್ದ. ಈ ಭಾಗದಲ್ಲಿ ಮಂತ್ರಿಯಾಗಿ ತಾನು ಕರ್ತವ್ಯ ನಿರ್ವಹಿಸುತ್ತಿದ್ದ ಅಂತೇಳಿ. ನೋಡಿ ಸ್ನೇಹಿತರೆ, ಇದುವರೆಗೂ ಎಣ್ಣೆಕೊಳ ಮತ್ತು 4ನೇ ಬಾಗಿನ ಬಗ್ಗೆ ಪೂರ್ತಿ ವಿವರಣೆಯನ್ನು ನೀಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.